ನಮಸ್ಕಾರ. ಶತಕದ ಸಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನ ಪೂರೈಸಿದೆ. 100 ದಿನ 100 ಡೇಸ್. ಸರ್ಕಾರಕ್ಕೆ ಇದು ಈಸಿ ಆಗಿರಲಿಲ್ಲ. ಬಿಫೋರ್ ಎಲೆಕ್ಷನ್ ಜನರಿಗೆ ಕೊಟ್ಟಂತಹ 5 ಗ್ಯಾರಂಟಿ ಭರವಸೆ ಅಧಿಕಾರಕ್ಕೆ ಬಂದ ನಂತರ ಆ ಭರವಸೆಗಳನ್ನು ಈಡೇರಿಸೋದು ಸರ್ಕಾರಕ್ಕೆ ಬಹಳ ದೊಡ್ಡ ಟಾಸ್ಕ್, ಬಹಳ ದೊಡ್ಡ ಸವಾಲು. ಆದರೆ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಹಂತ ಹಂತವಾಗಿ ಸರ್ಕಾರ 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತಾ ಬಂತು. ಜನರ ಮನಸ್ಸಿಗೂ ತಟ್ಟಿತು ಸರ್ಕಾರದ ಈ ಯೋಜನೆ. ಹಾಗಾದ್ರೆ ಸರ್ಕಾರದ ಮುಂದಿನ ಯೋಜನೆಗಳು ಏನೇನಿದೆ, ಏನೆಲ್ಲ ಪ್ಲಾನ್ ಅನ್ನ ಹಾಕೊಂಡಿದೆ ಸರ್ಕಾರ? ಈ 100 ದಿನದಲ್ಲಿ ಸರ್ಕಾರ ಸಾಧಿಸಿದ್ದು ಏನು, ಮುಂದೆ ಸಾಧಿಸಬೇಕಾಗಿರೋದು ಏನೆಲ್ಲ ಇದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆರೋಗ್ಯ ಸಚಿವರಿದ್ದಾರೆ. ಸರ್ಕಾರದ ಸಾಧನೆಯ ಜೊತೆಗೆ ಆರೋಗ್ಯ ವಲಯದಲ್ಲಿ ಏನೆಲ್ಲ ಆಗಿದೆ ಈ 100 ದಿನದಲ್ಲಿ, ಮುಂದೆ ಏನೆಲ್ಲ ಹೊಸತನ್ನ ತರೋದರ ಬಗ್ಗೆ ಯೋಜನೆ ಮತ್ತು ಯೋಚನೆಯನ್ನ ಸಚಿವರು ಹಾಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಈ 100 ದಿನದ ಸರ್ಕಾರದ ಸಾಧನೆಯ ಬಗ್ಗೆ ಒಂದು ಸಲ ರಿವೈಸ್ ಮಾಡೋದಾದ್ರೆ, 100 ದಿವಸದಲ್ಲಿ ಬಹುಶಃ ಅನೇಕ ಜನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ನನಗೆ ಅನಿಸುತ್ತೆ. ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರಾ ಇಲ್ವಾ ಅಂತ. ಆದ್ದರಿಂದ ಯಾವ ಒಂದು ಬದ್ಧತೆಯಿಂದ ಸರ್ಕಾರ ಕೆಲಸ ಮಾಡಿದೆ, ತನ್ನ ಮಾತನ್ನು ಉಳಿಸ್ಕೋಬೇಕು, ಜನರಿಗೆ ನಾವೇನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೋ ಅದನ್ನು ಮಾಡಿ ತೋರಿಸ್ಬೇಕು ಅಂತ ಏನೋ ಒಂದು ದಿಟ್ಟತನ ಏನು ತೋರಿಸಿದೆ, ನನಗನ್ಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಮೆಚ್ಚುವಂಥದ್ದೇ. ನಾನು ಒಬ್ಬ ಸಚಿವನಾಗಿ ಸರ್ಕಾರದಲ್ಲಿ ಇದ್ದರೂ ಬಹುಶಃ ನನಗೆ ಕೆಲವು ಅನುಮಾನಗಳಿತ್ತು. ಈ 100 ದಿವಸದಲ್ಲಿ ನಾವು ಇದೆಲ್ಲ ಮಾಡೋಕ್ಕಾಗ್ತದ, ಈ ಗ್ಯಾರಂಟಿಗಳು, ಇಷ್ಟು ದೊಡ್ಡ ಪ್ರಮಾಣದ ಯೋಜನೆ, ಇಷ್ಟೊಂದು ಹಣಕಾಸಿನ ಇದಕ್ಕೆ ಅವಶ್ಯಕತೆ ಇರುವಂಥದ್ದು. ನಾವು ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ನಮಗೆ ಒಂಥರ ಇಷ್ಟೋ ದೊಡ್ಡ ಕಾರ್ಯಕ್ರಮ ಹೇಳ್ಬಿಟ್ಟಿದ್ದೀವಲ್ಲ, ಹೇಗೆ ಇದನ್ನು ಮುಖ್ಯಮಂತ್ರಿಗಳು ಸರಿದೂಗಿಸ್ತಾರೆ, ಇದೆಲ್ಲ ಕೂಡ ಅನುಮಾನಗಳು ನಮಗೆ ಇತ್ತು. ಅಂದರೆ ನಿಜವಾಗ್ಲೂ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳನ್ನು ಈಗ ಅನುಷ್ಠಾನ ಆಗ್ತಾ ಇದೆ. ಮತ್ತು ಅದ್ರ ಜೊತೆಯಲ್ಲಿ ರಾಜ್ಯದ ಒಂದು ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಏನು ಆಯವ್ಯಯ ಮಂಡನೆ ಆಗಿದೆ, ಅದರಲ್ಲೂ ಸಾಕಷ್ಟು ಎಲ್ಲ ನಮ್ಮ ಬೆಂಗಳೂರು ನಗರಕ್ಕಿರ್ಬೋದು, ಕೃಷಿ ಕ್ಷೇತ್ರಕ್ಕಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಗ್ರಾಮೀಣಾಭಿವೃದ್ಧಿ ಎಲ್ಲದಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟು ಕೆಲಸಗಳು ಮಾಡೋದಕ್ಕೆ ಸರ್ಕಾರ ದಾಪುಗಾಲು ಇಟ್ಟಿದೆ, ಹೆಜ್ಜೆ ಇಟ್ಟಿದೆ. ಖಂಡಿತವಾಗಿಯೂ 5 ವರ್ಷಕ್ಕೆ ಇದು ಒಂದು ಒಳ್ಳೆಯ ಅತ್ಯಂತ ಒಂದು ಅಮೋಘವಾದಂಥ ಪ್ರಾರಂಭ ಅಂತ ಹೇಳ್ಬೋದು. ಓಕೆ, ಈ ಯೋಜನೆ ಹೆಂಗೆ ಬಂತು ಅಂದರೆ, ಈಗ ಗ್ಯಾರಂಟಿ ಅಂತ ಅಂದಾಗ ಅನ್ನಭಾಗ್ಯ ಯೋಜನೆ ಮೊದಲಿಂದ ಇತ್ತು. 2013 ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗಲೇ ಅನ್ನಭಾಗ್ಯ ಯೋಜನೆ ಇತ್ತು. ಆದರೆ ಅದಕ್ಕೆ ಒಂದೊಂದು ಆ್ಯಡ್ ಆನ್ ಆಯಿತು ಈ ಎಲೆಕ್ಷನ್ ಟೈಮಲ್ಲಿ. ಸೊ ಅಂಥದ್ದೊಂದು ಥಾಟ್ ಹೇಗೆ ಬಂತು? ಇಲ್ಲ, ನಾವು ನೋಡಿ, ಜನರ ಸಂಕಷ್ಟ ಒಂದು ಕಡೆ ನಾವು ದಿನನಿತ್ಯ ನಾವು ನಮ್ಮ ಪ್ರಚಾರದಲ್ಲಿದ್ದಾಗ ಅಥವಾ ನಾವು ನಮ್ಮ ಕ್ಷೇತ್ರದಲ್ಲಿ ಓಡಾಡಬೇಕಾದ್ರೆ ಭಾಳಷ್ಟು ಕಷ್ಟದಲ್ಲಿದ್ದರು. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರ್ಗ, ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿರುವಂಥದ್ದು, ಗ್ಯಾಸ್, ವಿಶೇಷವಾಗಿ ಗ್ಯಾಸ್ ಸಿಲಿಂಡರ್ಗಳು 400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಮೇಲೆ ಹೋಗಿರ್ತಕ್ಕಂಥದ್ದು. ಇದೆಲ್ಲ ಕೂಡ ಜನರ ಬದುಕು ಭಾಳ ಕಷ್ಟ ಆಗಿತ್ತು. ಮಧ್ಯದಲ್ಲಿ ಕೋವಿಡ್ಡು, ಈ ನೋಟಿನ ಅಮಾನ್ಯ, ಬಿಸ್ನೆಸ್ಗಳೆಲ್ಲ ಭಾಳಷ್ಟು ತೊಂದರೆಗಳಾಗಿ, ಸಂಬಳಗಳು ಇಲ್ದೇ, ಸಂಬಳಗಳು ಕೂಡ ಏನು ಬೆಳೆದಿಲ್ಲ, ಅವರ ಆದಾಯ ಹೆಚ್ಚಾಗಿಲ್ಲ, ಆದರೆ ಖರ್ಚು ಹೆಚ್ಚಾಗೋಗಿತ್ತು. ಸೊ ಇದೆಲ್ಲ ಕಷ್ಟಗಳನ್ನು ನಾವು ಜನರು ಆ ನೋವನ್ನು ನಾವು ನೋಡ್ತಾ ಇದ್ದೋ. ಸೊ ಅದನ್ನು ಹೇಗಾದರೂ ಮಾಡಿ ನಾವು ಸರಿ ದೂಗಿಸ್ಬೇಕು, ಅವರಿಗೆ ನಮ್ಮ ಕಡೆಯಿಂದ ಸಹಾಯನ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಅಲ್ಲಿಂದ ಪ್ರಾರಂಭ ಆಯಿತು. ಸೊ ಮತ್ತು ಅದರಿಂದ ಇಂಥ ಎಲ್ಲ ಕಾರ್ಯಕ್ರಮಗಳು, ಅನ್ನಭಾಗ್ಯ ನೀವು ಹೇಳ್ದಂಗೆ ಮೊದಲೇ ನಾನೇ ಆವಾಗ ಆಹಾರ ಸಚಿವನಾಗಿದ್ದೆ, ಸಿದ್ದರಾಮಯ್ಯವರು ಹಿಂದಿನ ಸಲ ಮುಖ್ಯಮಂತ್ರಿ ಆಗಿದ್ದಾಗ. ಸೊ ಆವಾಗ ನಾವು ಅದನ್ನು ಅನುಷ್ಠಾನ ಮಾಡಿದ್ದು, ಅದನ್ನು ಇನ್ನೂ ಹೆಚ್ಚಿಸಬೇಕು ಅಂತ ಒಂದು ಕಾರ್ಯಕ್ರಮ. ಮತ್ತು ವಿದ್ಯುತ್ ಶಕ್ತಿ, ಈ ಗೃಹಲಕ್ಷ್ಮಿ ಯೋಜನೆ, ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ, ಸೊ ಮತ್ತು ಮಹಿಳೆಯರಿಗೆ ಅದೊಂಥರ ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನು ಕೊಡುವಂಥದ್ದು. ಆ ಜನರ ಒಂದು ಸಂಕಷ್ಟ ನೋಡಿ ನಾವು ಇದನ್ನು ಮಾಡಬೇಕು ಅಂತ ಅನಿಸಿರುವಂಥ ಕಾರ್ಯಕ್ರಮಗಳು. ಓಕೆ, ಇನ್ನು ಅನ್ನಭಾಗ್ಯ ವಿಚಾರಕ್ಕೆ ಬರೋದಾದರೆ, ನೀವು ಹೇಳಿದ್ರಿ ಆವಾಗ ನೀವು ಕೂಡ ಆಹಾರ ಸಚಿವರಾಗಿದ್ದಂಥ ಟೈಮಲ್ಲೇ ಬಂದಿದ್ದು. ಬಟ್ ಇವಾಗ ಅಕ್ಕಿ ಕೊಡ್ತಾ ಇಲ್ಲ, ಅಕ್ಕಿ ಬದಲಿಗೆ ದುಡ್ಡು ಕೊಡ್ತಾ ಇದ್ದೀರಿ. ಬಟ್ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಮಗೆ ದುಡ್ಡು ಸಹ ಸಿಗ್ತಾ ಇಲ್ಲ ಕೆಲವರಿಗೆ ಅಂತ. ಸೊ ಯಾವಾಗ ಅಕ್ಕಿ ಸಿಗತ್ತೆ ಅಂತ ಕಾಯ್ತಿದ್ದಾರೆ? ಇಲ್ಲ, ನನ್ನ ಪ್ರಕಾರ ಈಗ ಈ DBT ಏನಿದೆ, ನೇರವಾಗಿ ಅವರ ಅಕೌಂಟ್ಗೆ ಸಂದಾಯ ಆಗ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಜನರಿಗೆ ತೃಪ್ತಿ ಇದೆ.
ಮತ್ತು ನಾನು ಹೋಗಿದ್ದ ಕಡೆ ಎಲ್ಲ ಕೇಳಿದ ಕಡೆ ಎಲ್ಲ ಎಲ್ರಿಗೂ ಹೆಚ್ಚು ಕಡಿಮೆ ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಅದು ಸರಿಯಾಗಿ ಹೊಂದಾಣಿಕೆ ಆಗೋಗಿದ್ರೆ ಅವ್ರಿಗೆಲ್ಲರೂ ಕೂಡ ಸೇರ್ತದೆ. ಅದಕ್ಕೆ ಹಣ ಬಿಡುಗಡೆ ಆಗಿದೆ ಮತ್ತು ಅದರದ್ದು ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಒಂದು ಕಡೆ ನಮ್ಗೆ ಅಕ್ಕಿನೇ ಕೊಡಬೇಕು ಅಂತ ಇತ್ತು, ಅಕ್ಕಿ ಅಥವಾ ಗೋಧಿ ಅಥವಾ ಜೋಳ ಅಥವಾ ರಾಗಿ ಯಾವುದೇ ಥರ ಒಂದು ನಾವು ಒಂದು ಆಹಾರ ಧಾನ್ಯ ಕೊಡಬೇಕು ಅಂತಲೇ ಇತ್ತು. ಆದರೆ ಇವತ್ತೇನಾಗಿದೆ, ನಮ್ಮ ದಿಢೀರಾಗಿ ಕೇಂದ್ರ ಸರ್ಕಾರ ನಿಮಗೆ ಗೊತ್ತಿದೆ ಅದನ್ನು ನಾವು ನಿಮಗೆ ಕೊಡೋದಿಲ್ಲ ಅಂತ ದಿಢೀರಾದಂಥ ತೀರ್ಮಾನ ಮಾಡಿಬಿಟ್ರು. ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತಿದ್ದು ಹೇಳಿದ್ರು ಕೂಡ ಅವ್ರು ಒಪ್ಪಲಿಲ್ಲ. ಸೊ ಅದರಿಂದ ನಾವು ಕಾರ್ಯಕ್ರಮವನ್ನು ಬದಲಾಯಿಸಬೇಕಾಯಿತು. ಓಕೆ, ಎಸ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಗ್ಯಾರಂಟಿ ಬಗ್ಗೆ ಒಂದು ದೊಡ್ಡ ಟಾಕ್ ಶುರುವಾಗಿದೆ. ಬಿಫೋರ್ ಎಲೆಕ್ಷನ್ ನೀವು ಭರವಸೆಗಳನ್ನ ಕೊಡ್ತಾ ಇರುವಾಗ ಹೇಗೆ ಅನಿಸ್ತಾ ಇತ್ತು ಅಂದ್ರೆ ಜನರಿಗೆ ಇವರು ಈಡೇರಿಸ್ತಾರಾ, ಸುಮ್ಮನೆ ಭರವಸೆಗಳನ್ನ ಕೊಡ್ತಿದ್ದಾರಾ, ಹೆಂಗ್ ಕೊಡೋದಕ್ಕೆ ಸಾಧ್ಯ ಅಂತ. ಸೊ ಆ ತರ ಪ್ರಶ್ನೆ ಮಾಡ್ತಿದ್ದವ್ರಿಗೆ ಈಗ ಉತ್ತರ ಸಿಕ್ಕಿದೆ. ಬಟ್ ಹೆಂಗಾಗಿದೆ ಅಂದ್ರೆ ಇದು ಹೊರ ರಾಜ್ಯದಲ್ಲೂ ಕೂಡ ಬಹಳ ಟಾಕ್ ಆಗ್ತಾ ಇದೆ. ಈಗ ಎಲೆಕ್ಷನ್ ಫೇಸ್ ಮಾಡೋದಕ್ಕೆ ಹೊಡ್ತಾ ಇರುವಂತಹ ರಾಜ್ಯಗಳಲ್ಲಂತೂ ಯಾಕೆ ನಾವು ಇದನ್ನ ಜಾರಿಗೆ ತರಬಾರ್ದು, ಸೊ ಅಷ್ಟು ಮಟ್ಟಿಗೆ ಅದು ಚರ್ಚೆ ಆಗ್ತಾ ಇದೆ. ಒಂಥರ ಇದು ಕರ್ನಾಟಕ ಮಾಡೆಲ್ ಅನ್ನೋ ತರ ಬೇರೆ ರಾಜ್ಯಗಳಲ್ಲಿ ಆಗ್ತಿದೆ. ಹೌದು, ನೋಡಿ, ಇದು ಅನೇಕ ಜನ ನಮ್ಮನ್ನು ಇವತ್ತು ನೋಡಿ, ಮೊನ್ನೆ ವಿರೋಧ ಪಕ್ಷದವರು, BJPಯವರು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಕೂಡ ನೋಡಿ ಇವರೆಲ್ಲ ರಾಜ್ಯ ದಿವಾಳಿ ಮಾಡ್ತಾ ಇದ್ದಾರೆ ಮತ್ತು ಇವರು ರಾಜ್ಯಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಈ ರೀತಿ ಎಲ್ಲ ಮಾತುಗಳು ಆಡಿದ್ದಾರೆ. ಮೊದಲು ಅವ್ರು ಹೇಳ್ತಾ ಇದ್ರು ಇವ್ರ ಕೈ ಮಾಡೋಕ್ಕಾಗಲ್ಲ ಅಂತ, ಮಾಡ್ತೀವಿ ಅಂತ ಮಾಡಿ ತೋರಿಸಿದ ಮೇಲೆ ಇದು ಶುರು ಮಾಡಿದ್ದಾರೆ. ಈಗ ಬೇರೆ ಅವ್ರದ್ದೇ BJP ರಾಜ್ಯಗಳೇ ಈಗ ಘೋಷಣೆ ಮಾಡ್ತಾವ್ರೆ. ನಮ್ಮ ಸಕ್ಸಸ್ ಸ್ಟೋರಿ ನೋಡ್ಬಿಟ್ಟು ಮಧ್ಯಪ್ರದೇಶ ಅವರು ಘೋಷಣೆ ಮಾಡಿದ್ರು. ಅವ್ರಿಗೇನು BJP ಅವರು ಹೇಳೋದಿಲ್ಲ, ಅವ್ರಿಗೇನು ಪ್ರಧಾನಮಂತ್ರಿಗಳೇನು ಹೇಳೋದಿಲ್ಲ. ಒಂದು. ಎರಡನೇದು, ನಾವು ಸುಮಾರು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಲಕ್ಷ ಕೋಟಿಯಷ್ಟು ಅವರ ಸಾಲದ ಒಂದು ಮನ್ನಾ ಮಾಡಿದ್ದೀವಿ ಈ ದೇಶದಲ್ಲಿ. ಸುಮಾರು 12 ಲಕ್ಷ ಕೋಟಿಯಷ್ಟು ಕಳೆದ 8-9 ವರ್ಷದಲ್ಲಿ ಅವರು ಬಿಸ್ನೆಸ್ ನಡೆಸೋಕ್ಕಾಗಲಿಲ್ಲ, ಬೇರೆ ಕಾರಣಗಳಿಂದ ಅವರ ಸಾಲಗಳು ಮನ್ನಾ ಆಗಿದೆ, ಅವ್ರದ್ದು ಎಲ್ಲ ವೇವ್ ಆಫ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬಡವರಿಗೆ ಕೊಟ್ಟಾಗ ಯಾಕೆ ನಮ್ಗೆ ಎಲ್ಲರೂ ಕೂಡ ಪ್ರಶ್ನೆ ಮಾಡಿಬಿಡ್ತಾರೆ, ನೀವು ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಾ, ಅವ್ರನ್ನ ಸೋಂಬೇರಿಗಳು ಮಾಡ್ತಾ ಇದ್ದೀರಾ. ಆರ್ಥಿಕತೆಗೆ ಏನು ತೊಂದರೆ ಆಗಲ್ಲ ಅಂತ ಹೇಳಿ. ಆರ್ಥಿಕತೆ ನೋಡಿ, ಅಂದಾಜಾಗಿ ಒಂದು 50,000 ಕೋಟಿ ರೂಪಾಯಿ ಬೇಕಾಗ್ತದೆ. ಈ ವರ್ಷ ಅಷ್ಟು ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ 8 ತಿಂಗಳು 9 ತಿಂಗಳು ಮಾತ್ರ ಇದು ಜಾರಿ. ಮುಂದಿನ ವರ್ಷ ಒಂದು 50,000 ಕೋಟಿ ಬೇಕಾಗ್ತದೆ. ಈ 50,000 ಕೋಟಿ ₹1 ಕೂಡ ಭ್ರಷ್ಟಾಚಾರವಿಲ್ಲದೆ ನೇರವಾಗಿ ಜನರ ಹತ್ರ ಹೋಗ್ತಾ ಇದೆ. ಇದಕ್ಕೆ ಭ್ರಷ್ಟಾಚಾರಕ್ಕೆ ಸ್ಕೋಪೇ ಇಲ್ಲ. ಅನ್ನಭಾಗ್ಯ ನೇರವಾಗಿ ಅಕೌಂಟ್ಗೆ ಹೋಗ್ತದೆ, ಗೃಹಲಕ್ಷ್ಮಿ ನೇರವಾಗಿ ಅಕೌಂಟ್ಗೆ ಹೋಗ್ತದೆ, ವಿದ್ಯುತ್ ಶಕ್ತಿ ಬಿಲ್ಲು ಅದು ಬಿಲ್ ಮುಖಾಂತರ ಮಾಫ್ ಆಗ್ತದೆ. ಅದು ದುಡ್ಡನ್ನು ನಾವು ಇವ್ರಿಗೆ ನಾವು ಟ್ರಾನ್ಸ್ಮಿಷನ್ ಕಂಪ್ನಿಗೆ ದುಡ್ಡು ಕೊಡ್ತೀವಿ, ಆಯಿತಾ. ಮತ್ತು ಯುವ ನಿಧಿ ಅದು. ಸೊ ಎಲ್ಲೂ ಕೂಡ ಶಕ್ತಿ ಯೋಜನೆ, ಬಸ್ಸಲ್ಲಿ ಫ್ರೀ ಓಡಾಡೋದು, ಅಲ್ಲೂ ಭ್ರಷ್ಟಾಚಾರ. ಸೊ ಇದು ಒಂದು ಕಡೆ. ಸೊ ದುಡ್ಡು ಎಲ್ಲೂ ಕೂಡ ಇದರಲ್ಲಿ ಸೋರಿ ಹೋಗ್ತಾ ಇಲ್ಲ. ನಮ್ಮ ಉದ್ದೇಶ 100% ಇದು ಜನರಿಗೆ ಮುಟ್ತದೆ. ಒಂದು. ಎರಡನೇದು, ಹಣ ಯಾರ ಹತ್ರ ದುಡ್ಡನ್ನು ಒಂದು ಕುಟುಂಬಕ್ಕೆ ಸಿಕ್ಕಿದಾಗ ಅಥವಾ ಉಳಿತಾಯ ಆದಾಗ ಅವರ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಅವರ ಆರೋಗ್ಯದ ವಿಚಾರ ಇರ್ಬೋದು, ಶಿಕ್ಷಣದ ವಿಚಾರ ಇರ್ಬೋದು, ದುಡ್ಡನ್ನ ಅವ್ರು ಇಟ್ಕೊಳ್ಳಲ್ಲ, ಅವರು ಖರ್ಚು ಮಾಡ್ತಾರೆ. ಔಷಧಿ ತಗೋಬೇಕಾ, ಫೀಸ್ ಕಟ್ಟಬೇಕಾ, ಇನ್ನೊಂದು ಅವ್ರಿಗೇನಾದ್ರು ಅಗತ್ಯ ಇರುವಂಥ ವಸ್ತು ಬೇಕಾಗಿದ್ರೆ ಅದೇನಾದರೂ ಕೂಡ ಆ ದುಡ್ಡನ್ನು ಅವ್ರು ಉಪಯೋಗ ಮಾಡ್ಕೊಳ್ತಾರೆ. ಸೊ ಅವರ ಒಂದು ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಸೊ ಸಮಾಜ ಮೇಲೆ ಬರ್ತದೆ. ಇವತ್ತು ನಾಳೆ ಆ ರಿಸಲ್ಟ್ ಬರದೇ ಇರ್ಬೋದು. ಅದೇ ಒಂದು 5 ವರ್ಷಕ್ಕೆ ಆ ಎಲ್ಲ ಕುಟುಂಬಗಳಿಗೆ ಬಹಳಷ್ಟು ಅವರ ಒಂದು ಜೀವನದಲ್ಲಿ ಒಂದು ಉತ್ತಮ ಒಂದು ದರ್ಜೆಗೆ ಹೋಗ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಸಹಾಯ ಆಗ್ತದೆ. ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಇದೆ, ರಾಜ್ಯದ ಅಭಿವೃದ್ಧಿ ಹೇಗೆ ಸಾಧ್ಯ, ಈ ರೀತಿ ಗ್ಯಾರಂಟಿಗಳ ಮೇಲೆ ದುಡ್ಡು ಸುರಿತಾ ಇದ್ರೆ ಅನ್ನೋಂಥದ್ದಿದೆ. ಕೆಲವೊಂದಷ್ಟು ಇಲಾಖೆಗಳಲ್ಲಿ ಸಂಬಳ ಕೊಡೋದಕ್ಕೂ ಕಷ್ಟ ಆಗತ್ತೆ ಅನ್ನೋಂಥದ್ದು ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ? ಇವೆಲ್ಲ ಅವರು ಯಾರು ಹೆಚ್ಚಾಗಿ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ನೀವು ಜನರಿಗೆ ಸುಳ್ಳು ಹೇಳಿದ್ರಿ, ಅವ್ರು ಯಾರು ಪ್ರಶ್ನೆ ಮಾಡ್ತಾ ಇದ್ರು, ಇವಾಗ ಅದೇನು ಹೇಳೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಇರುವಂಥದ್ದು ಇದು ಒಂದೇ ಮಾರ್ಗ. ಈಗ ನೀವೆಲ್ಲ ಈಗ ರಾಜ್ಯ ಹಾಳು ಮಾಡ್ತಾ ಇದ್ದೀರ. ಈಗ ನಾವು ಹಿಂದಿನ ಸರ್ಕಾರ ಏನೇನೋ ಆಯವ್ಯಯದಲ್ಲಿ ಸೇರಿಸಿದ್ರು, ಅದು ಯಾವುದೂ ನಾವು ಕೈ ಬಿಟ್ಟಿಲ್ಲ. ಎಲ್ಲವನ್ನು ಕೂಡ ನಮ್ಮ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆ ನಾವು ಸ್ವಲ್ಪ ಸೇರಿಸಿದ್ದೀವಿ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅವರು ವಿತ್ತ ಸಚಿವರಾಗಿ ಭಾಳಷ್ಟು ಅನುಭವ ಇದೆ. ಶಿಸ್ತುಬದ್ಧಾಗಿ ಒಂದು ಸರ್ಕಾರ ನಿರ್ವಹಣೆ ಮಾಡಿದ್ರೆ ಕೆಲಸ, ಅವಾಗ ಅದರಿಂದನೂ ಕೂಡ ಸಾಕಷ್ಟು ನಮ್ಗೆ ಉಳಿತಾಯ ಆಗ್ತದೆ. ಸೊ ಅದೆಲ್ಲ ನಾವು ಮಾಡಬೇಕಾಗ್ತದೆ.
ಅದನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಈ ಸರ್ಕಾರಕ್ಕಿದೆ ಮತ್ತು ಆ ಥರದ ಒಂದು ಮಂತ್ರಿಮಂಡಲ ಇದೆ, ಆ ಥರದ ಸಚಿವರುಗಳಿದ್ದಾರೆ ಮತ್ತು ನಮ್ಮ ಶಾಸಕರುಗಳಿದ್ದಾರೆ. ಸೊ ನಾವು ಆ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೀವಿ. ಒಟ್ಟಾರೆ ಜನರಿಗೆ ಕೊಟ್ಟಂತಹ ಭರವಸೆಯನ್ನ ನಾವು ಈಡೇರಿಸಿದ್ದೀವಿ ಅನ್ನುವಂತಹ ಖುಷಿಯಲ್ಲಿ ನೀವಿದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರು ಕೂಡ ಖುಷಿಯಾಗಿದ್ದಾರೆ. ಆದರೆ ಈ ಗ್ಯಾರಂಟಿ ಯೋಜನೆಗಳ ವ್ಯಾಲಿಡಿಟಿ ಎಲ್ಲಿ ತನಕ? ಕೆಲವರು ಈಗಾಗಲೇ ಭಯ ಶುರುವಾಗಿದೆ, ಲೋಕಸಭಾ ಎಲೆಕ್ಷನ್ ತನಕ ಮಾತ್ರನಾ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡ್ತಾರೆ ಸಚಿವರು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಶತಕದ ಸಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನವನ್ನ ಪೂರೈಸಿದೆ. 100 ದಿನದ ಸರ್ಕಾರದ ಸಾಧನೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಸಚಿವರು ಮಾತಾಡ್ತಾ ಇದ್ರು. ಈ ಗ್ಯಾರಂಟಿಗಳೆಲ್ಲ ಲೋಕಸಭೆ ಎಲೆಕ್ಷನ್ ಆಗೋ ತನಕ ಮಾತ್ರ. ಸೊ ಲೋಕಸಭೆ ಎಲೆಕ್ಷನ್ ಆದ ತಕ್ಷಣ ಎಲ್ಲ ನಿಂತೋಗ್ಬಿಡುತ್ತೆ. ಅನಾವಶ್ಯಕವಾಗಿ ಜನರಲ್ಲಿ ಭಯ ಸೃಷ್ಟಿಪಡಿಸ್ತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಸಂಪೂರ್ಣವಾಗಿ ಅಪ್ರಸ್ತುತ ಅಂತಲೇ ಹೇಳ್ತೀನಿ. ಇದು ನಾವು ಏನೇ ಮಾಡಿರ್ತಕ್ಕಂಥದ್ದು ಅದು 5 ವರ್ಷವರೆಗೂ ಇರ್ತದೆ, ಮುಂದೆನೂ ಇರ್ತದೆ. ಮತ್ತು ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡ್ತೀವಿ. ಇಲ್ಲಿಗೆ ನಿಲ್ಲಿಸ್ತಾ ಇಲ್ಲ. 5 ಗ್ಯಾರಂಟಿ ಕೊಟ್ಬಿಟ್ವಾ ಇಲ್ಲಿಗೆ ಮುಗೀತಾ ಅಂತ ಏನಿಲ್ಲ, ಇಷ್ಟಕ್ಕೆ ನಿಲ್ತಾ ಇಲ್ಲ. ಇದು ಇನ್ನೂ ಹೆಚ್ಚು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯಕ್ರಮಗಳು ಬರ್ತವೆ. ಸೊ ಈಗ ಇಂದಿರಾ ಕ್ಯಾಂಟೀನ್ಗಳನ್ನು ಈಗ ಮತ್ತೆ ನಾವು ಅದನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಯೋಜನೆಗಳು ಕೂಡ ಆ ಥರದ್ದೆಲ್ಲ ಬರ್ತದೆ. ಸೊ ಇದು ನನಗನ್ಸುತ್ತೆ BJPಯ ಲೀಡರ್ಸ್ಗೆ ಈ ಥರ ಒಂದು ಸುಳ್ಳು ಸುದ್ದಿ ಸೃಷ್ಟಿ ಮಾಡಿ ಇವ್ರು ಮುಂದಕ್ಕೆ ನಿಲ್ಲಿಸ್ಬಿಡ್ತಾರೆ ಅಂತ ಒಂದು ಪ್ರಚಾರ ಕೊಡ್ತಾ ಇರ್ಬೋದು. ಆದರೆ ಇದೆಲ್ಲ ಖಂಡಿತವಾಗಿಯೂ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ನನ್ನ ಮೊದಲೇ ಹೇಳಿದ್ನಲ್ಲ, ಜನರಿಗೆ ಸಿದ್ದರಾಮಯ್ಯವ್ರ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇಟ್ಟಿದ್ದಾರೆ, ಕಾಂಗ್ರೆಸ್ ಬಗ್ಗೆನೂ ಅಷ್ಟೇ ವಿಶ್ವಾಸ ಇಟ್ಟಿದ್ದಾರೆ. ಸೊ ಯಾರು ಕೂಡ ಇಂಥ ಒಂದು ಸುಳ್ಳು ಮಾತುಗಳಿಗೆ ಯಾರು ನಂಬೋದಿಲ್ಲ ಅಂತ ಜನ ಭಯ ಪಡೋದು ಬೇಡ. ಒಂದು ಕಿಂಚಿತ್ 1.1% ಕೂಡ ಭಯ ಪಡಬೇಕು, 0.1% ಬೇಡ. ಓಕೆ, ಇನ್ನು ಆರೋಗ್ಯ ಇಲಾಖೆ ವಿಚಾರಕ್ಕೆ ಬರೋದಾದ್ರೆ 100 ದಿನದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ಜೊತೆಗೆ ಆರೋಗ್ಯ ಸಚಿವರಾದ ನಂತರ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಇಲಾಖೆಗೆ ಬಂದ ನಂತರ ಬಹಳಷ್ಟು ಹೊಸ ಗಾಳಿ ಬೀಸ್ತಾ ಇದೆ ಅನ್ನೋ ಸುದ್ದಿನೂ ಇದೆ. ನೋಡಿ, ನಮ್ಮ ಇಲಾಖೆ ಭಾಳ ಪ್ರಮುಖ ಇಲಾಖೆ, ಜನರಿಗೆ ಭಾಳ ಅವಶ್ಯಕ ಇರುವಂಥ ಇಲಾಖೆ ಮತ್ತು ಮಾನವ ಸಂಪನ್ಮೂಲ ವೃದ್ಧಿ ಆಗಬೇಕಾದ್ರೆ ಆರೋಗ್ಯ ಇಲಾಖೆ ಚೆನ್ನಾಗಿ ಕೆಲಸ ಮಾಡಬೇಕು. ನಮ್ಮ ಮುಂದೆ ಬೇಕಾದ ಸವಾಲುಗಳಿದೆ. ಹಿಂದಿನ ಸರ್ಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಕೆಲಸಗಳು ಮಾಡಿದ್ದಾರೆ, ಇಲ್ಲ ಅಂತೇಳಿ. ಆದರೆ ಸಾಕಷ್ಟು ವಿಚಾರದಲ್ಲಿ ಅವರು ಸರಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಕಾರ್ಯಗತ ಮಾಡಿಲ್ಲ. ನಮಗೆ 10,000 ಕೋಟಿ ಸಿಕ್ಕಿದ್ರೆ ನಾವು ಖರ್ಚು ಮಾಡೋದೇ 7,000 ಕೋಟಿ. ಅದಕ್ಕೆ ನಾವು ಈ ಸಲ ಯಾವುದೂ ಕೂಡ ನಾವು ಉಳಿತಾಯ ಆಗಬಾರ್ದು. ನಮ್ಗೆ 10,000 ಕೋಟಿ ಬಡ್ಜೆಟ್ ಇದ್ದರೆ ಕನಿಷ್ಠ 9,500 ಕೋಟಿ ಆದರೆ ಖರ್ಚು ಮಾಡಬೇಕು. ಇರುವಂಥ ಸ್ಕೀಮ್ಸನ್ನು ಜನರಿಗೆ ಮುಟ್ಟಿಸ್ಬೇಕು, ಅದನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕು. ಅದೆಲ್ಲ ಮಾಡುವಂಥದ್ದಕ್ಕೆ ನಮ್ಮ ಪ್ರಯತ್ನ ಈಗ ನಡೀತಾ ಇದೆ. ಸುಧಾರಣೆಗಳು ಮಾಡ್ತಾ ಇದ್ದೀವಿ. ನಮ್ಮ ಅನೇಕ ಯಾವ ರೀತಿಯಾಗಿ ನಮ್ಮ ಇಲಾಖೆ ಕೆಲಸ ಮಾಡ್ತದೆ, ನಿರ್ವಹಣೆ ಇದೆ, ಅದನ್ನು ಸದೃಢ ಮಾಡ್ಕೋಬೇಕು. ಅನೇಕ ನಮ್ಮಲ್ಲಿ ವ್ಯವಸ್ಥೆಗಳಿದೆ. 108 ಆ್ಯಂಬುಲೆನ್ಸ್ ವ್ಯವಸ್ಥೆ ಮತ್ತು ಡಯಾಲಿಸಿಸ್ ಜನರಿಗೆ ಕೊಡುವಂಥ ವ್ಯವಸ್ಥೆ, ಆಮೇಲೆ ಔಷಧಿಗಳ ಸರಬರಾಜು. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಹತ್ರ ದುಡ್ಡಿದೆ, ಔಷಧಿ ಖರೀದಿ ಮಾಡೋದಕ್ಕೆ ನಾವು ಎಲ್ಲ ರೀತಿಯ ಅವಕಾಶ ಇದೆ. ಆದರೆ ನಮ್ಮ ಆಸ್ಪತ್ರೆಗಳಲ್ಲಿ ನಾವು ಸರಬರಾಜೇ ಮಾಡಿಲ್ಲ, ಡೆಲಿವರಿನೇ ಆಗಿಲ್ಲ. ಯಾಕಂದರೆ ನಮ್ಮ ಟೆಂಡರ್ ಪ್ರೋಸೆಸ್ಗಳೇ ಸರಿ ಇಲ್ಲ, ಸರಿಯಾದ ಸಮಯಕ್ಕೆ ಆಗೋದಿಲ್ಲ, ತಡವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಅದು ಸರಿಯಾಗಿ ಹಣವನ್ನು ಕೂಡ ಖರ್ಚು ಮಾಡಲ್ಲ. ಸೊ ಈಗೇನಾಗಿದೆ, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಎಸೆನ್ಷಿಯಲ್ ಡ್ರಗ್ಸೇ ಇಲ್ಲ. ಎಕ್ವಿಪ್ಮೆಂಟ್ಗಳು ನಾವು ಖರೀದಿ ಮಾಡೋದಕ್ಕೆ ದುಡ್ಡಿದೆ, ನಾವು ಖರೀದಿ ಮಾಡಿಲ್ಲ ಸಲಕರಣೆಗಳು. ಈ ಥರದ್ದೆಲ್ಲ ಸರಿಪಡಿಸ್ಕೊಳ್ಬೇಕು. ಸೊ ಆ ಇಡೀ ಸಪ್ಲೈ ಏನು ಮ್ಯಾನೇಜ್ಮೆಂಟ್ ಇದೆ ಅದನ್ನು ಸರಿಪಡಿಸೋದಕ್ಕೆ ನಾವೀಗ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಸೊ ಬೇಕಾದಷ್ಟು ಯೋಜನೆಗಳನ್ನು ಮತ್ತು ಜನರ ಹತ್ರ ಹೋಗಬೇಕು ಅಂತ ನಮ್ಮ ಇಲಾಖೆ ಜನರ ಹತ್ರ ಹೋಗಬೇಕು. ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಅನೇಕ ವಿಚಾರಗಳನ್ನು ನಾವು ಮೊದಲೇ ಅನಾರೋಗ್ಯಕ್ಕೆ ಒಳಗಾಗೋದಕ್ಕಿಂತ ಮೊದಲೇ ಸರಿಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಜನರನ್ನು ನಾವು ಜಾಗೃತಿ ಮಾಡಿ ತಪಾಸಣೆಗಳು ಮಾಡಬೇಕು ಅಂತ ನಾವೆಲ್ಲ ಯೋಚನೆಗಳು ಮಾಡ್ತಾ ಇದ್ದೀವಿ. ಓಕೆ, ಈಗ ಈ 5 ಗ್ಯಾರಂಟಿ ಸ್ಕೀಮ್ನ ತರ ಆರೋಗ್ಯ ಇಲಾಖೆಯಲ್ಲೂ ಕೂಡ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೆ ತರ್ತಾರಂತೆ ಆರೋಗ್ಯ ಸಚಿವರು ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಅಂತ ಹೇಳಿದ್ರೆ ಹೆಲ್ತ್ ನಾವು ನೋಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿಯೂ ನಮ್ಮ ಒಂದು ಆದ್ಯತೆ. ಈಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಾವು ಒಂದು ಕಾನ್ಸೆಪ್ಟನ್ನು ಅಂದರೆ ಮನೆ ಬಾಗಿಲಿಗೆ ಒಂದು ಗೃಹ ಆರೋಗ್ಯ ಒಂದು ಯೋಜನೆ ಅಡಿಯಲ್ಲಿ ಒಂದು ನಾವು ಮಾಡ್ತಾ ಇದ್ದೀವಿ ಕಾನ್ಸೆಪ್ಟು. ಈಗ ಈ ವರ್ಷದಲ್ಲಿ ಒಂದು 8 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿ
ಅಲ್ಲಿ ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಮನೆಗೆ ನಾವು ತಪಾಸಣೆ ಮಾಡಿ ಅವರಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ಏನಿದೆ, ಡಾಕ್ಟರ್ಸು ನಮ್ಮ ಇವರೆಲ್ಲ ಜನ ಎಲ್ಲ ಹೋಗಿ ತಪಾಸಣೆ ಮಾಡಿ ಮತ್ತು ಅವರಿಗೆ ಅವರ ಬ್ಲಡ್ ಟೆಸ್ಟು, ಅವ್ರಿಗೆ ಶುಗರ್ ಪ್ರಾಬ್ಲಮ್ ಇದೆಯಾ, ಬ್ಲಡ್ ಪ್ರೆಷರ್ ಇದೆಯಾ, ಮತ್ತು ಅವ್ರಿಗೆ ಅಲ್ಲೇ ಹ್ಯಾಂಡಲ್ಡ್ ಎಕ್ಸ್ರೇಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಸೊ ಅಲ್ಲೇ ಅವ್ರಿಗೆ ಚೆಸ್ಟ್ ಪ್ರಾಬ್ಲಮ್ ಇದೆಯಾ, ಟಿ ಬಿ ಇದೆಯಾ, ಮನೆ ಬಾಗಿಲಿಗೆ ನಾವು ಕೊಂಡೊಯ್ವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಈಗ ಒಂದು 8 ಜಿಲ್ಲೆಯಲ್ಲಿ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿಯೊಂದು ಅನೇಕ ತಪಾಸಣೆಗಳನ್ನು ಅಲ್ಲೇ ಮಾಡೋದಕ್ಕೆ, ಕ್ಯಾನ್ಸರ್, ಈಗ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಓರಲ್ ಕ್ಯಾನ್ಸರು, ಆ ಚಿಕಿತ್ಸೆನೂ ಕೂಡ ಕೊಡೋದಕ್ಕೆ ಅದೇ ತಪಾಸಣೆ ಮಾಡೋದಕ್ಕೆ ಚಿಕಿತ್ಸೆ. ಆಮೇಲೆ ಅವ್ರಿಗೆ ಇದೆಯಾ ಮೊದಲೇ ಗೊತ್ತಾದರೆ ನಾವು ಅವ್ರನ್ನ ಚಿಕಿತ್ಸೆ ಕೊಟ್ಟು ಗುಣಪಡಿಸ್ಬೋದು. ಗೊತ್ತಾಗದೇ ಹೋದರೆ ಅವಾಗ ಏನಾಗ್ತದೆ, ಅವ್ರದ್ದು ಆರೋಗ್ಯ ಕೆಟ್ಟೋಗ್ತದೆ. ಸೊ ಈ ಥರದ ಒಂದು, ಮತ್ತು ಅವ್ರಿಗೇನು ಎಸೆನ್ಷಿಯಲ್ ಡ್ರಗ್ಸ್ ಇದೆ ಅವ್ರ ಮನೆಗೆ ತಲುಪಿಸುವಂಥದ್ದು. ಸೊ ಆ ಥರದ ಒಂದು ಪರಿಕಲ್ಪನೆ ಇಟ್ಕೊಂಡು ಈಗ ನಮ್ಮ ಒಂದು ಇಲಾಖೆ ಅದಕ್ಕೆಲ್ಲ ಒಂದು ರೂಪರೇಷೆಗಳು ವರ್ಕೌಟ್ ಮಾಡ್ತಾ ಇದ್ದೀವಿ. 1-2 ತಿಂಗಳಲ್ಲಿ ಅದನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ತೇವೆ. ಅದೊಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್, ಎಕ್ಸಾಕ್ಟ್ಲಿ. ಆರೋಗ್ಯ ಎಲ್ರಿಗೂ ಕೂಡ ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಆರೋಗ್ಯ ಸೇವೆ, ಪ್ರತಿ ಸರ್ಕಾರ ಇದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸಲೇಬೇಕು. ಸೊ ಈ ಸರ್ಕಾರ ಆರೋಗ್ಯ ಸೇವೆಯನ್ನ ಕೊಡೋ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಅಥವಾ ತಾಲೂಕು ಜಿಲ್ಲಾಸ್ಪತ್ರೆಗಳಲ್ಲಿ ಇನ್ನೂ ಏನೆಲ್ಲ ಹೊಸತನ್ನ ತರೋದಕ್ಕೆ ಹೊರಟಿದೆ, ಅದರ ಬಗ್ಗೆ ಸಚಿವರು ಹೇಳ್ತಾರೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಶತಕದ ಸಾಧನೆಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸರ್ಕಾರ 100 ದಿನವನ್ನ ಯಶಸ್ವಿಯಾಗಿ ಪೂರೈಸಿದೆ. ಸರ್ಕಾರದ ಯೋಜನೆ ಜನರನ್ನ ತಲುಪಿದೆ. ಸಹಜ, ಜನ ಕೂಡ ಫುಲ್ ಖುಷಿಯಾಗಿದ್ದಾರೆ. ಸೊ ಜನರಿಗೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸಿದಂತಹ ಖುಷಿಯಲ್ಲಿ ಇಡೀ ಸರ್ಕಾರ ಇದೆ. ಆರೋಗ್ಯ ಸಚಿವರು ಕೂಡ ಖುಷಿಯಲ್ಲಿದ್ದಾರೆ. ಆರೋಗ್ಯ ಸೇವೆಯ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಆರೋಗ್ಯ ಸೇವೆ ಅಂದ ತಕ್ಷಣ, ಉತ್ತಮ ಆರೋಗ್ಯ ಸೇವೆ ಅಂದ ತಕ್ಷಣ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಆ ಭಾಗದಲ್ಲಿ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತಿದ್ರಿ? ಈಗ ನೀವು ಹೇಳ್ದಂಗೆ ಜನರಿಗೆ ಈ ತಜ್ಞ ವೈದ್ಯರ ಒಂದು ಸಂಪರ್ಕ ಗ್ರಾಮೀಣ ಭಾಗದಲ್ಲಿ ಸಿಗೋದು ಭಾಳ ಕಷ್ಟ. ಅವರು ಒಂದು ಕಡೆ ಹೋಗೋದೂ ಇಲ್ಲ, ಇನ್ನೊಂದು ಕಡೆ ಅವ್ರಿಗೆ ಸಂಪರ್ಕ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಏನೇ ಇದ್ರೂ ನಗರ ಪ್ರದೇಶಕ್ಕೆ ಬರಬೇಕು, ಜಿಲ್ಲಾ ಕೇಂದ್ರಕ್ಕೆ ಅಥವಾ ತಾಲೂಕು ಕೇಂದ್ರಕ್ಕೆ. ಸೊ ನಾವು ಸ್ವಲ್ಪ ಈಗ ಈ ಡಿಜಿಟಲ್ ಟೆಕ್ನಾಲಜಿ ಎಲ್ಲ ಉಪಯೋಗ ಮಾಡಿಕೊಂಡು ಅದರ ಮೇಲೆ ಈ ಟೆಲಿ ICU ಮತ್ತು ಟೆಲಿಮೆಡಿಸಿನ್ ಏನಿದೆ, ಈ ಎಕ್ಸ್ಪರ್ಟ್ಸನ್ನು ನೇರವಾಗಿ ಅವ್ರ ಜೊತೆ ಸಂಪರ್ಕ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮನ ರೂಪಿಸ್ತಾ ಇದ್ದೀವಿ. ಸೊ ಏನಾಗ್ತದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಲ್ಲೇ ನಾವು ಇಂಥ ಒಂದು ವೈದ್ಯರ ಜೊತೆ ನೋಡಿ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಪಡ್ಕೊಳ್ತೇವೆ. ಈಗ ಒಂದು ಇ ಸಿ ಜಿನ ಅಲ್ಲೇ ನಾವು ತೆಗೆದು ಅಲ್ಲಿಂದನೇ ಅವ್ರಿಗೆ ನಾವು ಇಂಟರ್ನೆಟ್ ಮುಖಾಂತರ ಅವರಿಗೆ ತಜ್ಞ ವೈದ್ಯರಿಗೆ ಕಳಿಸ್ಕೊಡ್ಬೋದು. ಅವರಲ್ಲೇ ಆಗಲೇ ನೋಡ್ಬಿಟ್ಟು ಅವರು ಅದೇ ಸಮಯಕ್ಕೆ ಇದೇನೋ ಸರಿಯಾಗಿದೆಯಪ್ಪ, ತೊಂದರೆ ಇಲ್ಲ ಅಂತ ಅಲ್ಲೇ ಹೇಳ್ಬೋದು. ಇಲ್ಲ ಸರಿ ಇಲ್ಲಪ್ಪ, ಬೇಗ ನೀನು ಬಾ ಅಂತಲೂ ಹೇಳ್ಬೋದು. ಸೊ ಆ ಥರದ ಒಂದು ಸಂಪರ್ಕ. ಮತ್ತು ಎಲ್ಲ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಈಗ ಈ ಮೊನ್ನೆ ಆಯುರ್ವೇದದಲ್ಲಿ ಅಪ್ರೂವ್ ಆಗಿದೆ. ಎಲ್ಲ ಕಡೆ MRI ಸೆಂಟರ್ಗಳು ಮಾಡ್ತಾ ಇದ್ದೀವಿ. ಒಂದು 14 ಜಿಲ್ಲೆ ಬಾಕಿ ಇತ್ತು, ಮತ್ತು 5 ಜಿಲ್ಲೆಗಳು ಬಾಕಿ ಇತ್ತು. ಸೊ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಆರೋಗ್ಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ MRI ಸ್ಕ್ಯಾನ್ ಸೆಂಟರ್ ಇರ್ತದೆ, ಆಮೇಲೆ CT ಸ್ಕ್ಯಾನ್ ಇರ್ತದೆ. ಫ್ರೀಯಾಗಿ ನಮ್ಮ ಜನರಿಗೆ ಎಲ್ಲರಿಗೂ MRI ಮತ್ತು CT ಸ್ಕ್ಯಾನ್ ತಗೋಬೋದು. ಸೊ ಅದು ಒಂದು ಸೇವೆಯನ್ನು ನೀಡ್ತಾರೆ. ಡಯಾಲಿಸಿಸ್ ಈಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆದರೆ ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗಳಿರುತ್ತೆ, ಹೆಂಗೋ ಇದು ಮಾಡ್ಕೊಂಡ್ಬಿಡ್ತಾರೆ. ಅಥವಾ ನಾರ್ಮಲ್ ಡೆಲಿವರಿ ಇದ್ರೆ ಓಕೆ. ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ ಆದರೂ ಸಹ ತೊಗೊಂಡು ಬೇರೆ ಕಡೆ ಹೋಗಬೇಕು, ಹಂಗಿದ ಪರಿಸ್ಥಿತಿ ಇದೆ. ಡಯಾಲಿಸಿಸ್ ಸಿಗೋದಿಲ್ಲ, ECG ಮಾಡಿಸ್ಬೇಕು ಅಂದರೆ ಇನ್ನೊಂದು ಜಿಲ್ಲಾಸ್ಪತ್ರೆಗೆ ಹೋಗಬೇಕು ಅಂತ. ತಾಲೂಕು ಆಸ್ಪತ್ರೆ ಬಗ್ಗೆ ಯಾವ ರೀತಿ ಗಮನ? ಈಗ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲೂ ಏನು ಈಗ ಡಯಾಲಿಸಿಸ್ ಕೇಂದ್ರಗಳಿದೆ, ಆದರೆ ಅದರ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಮತ್ತು ಬಹಳ ವರ್ಷಗಳಿಂದ ಯಾರು ಏಜೆನ್ಸಿ ಇದೆ ಸರಿಯಾಗಿ ನಡೆಸ್ತಾ ಇಲ್ಲ. ಅದಕ್ಕೆ ನಾವು ಅದನ್ನು ಹೊಸದಾಗಿ ಈಗ ಟೆಂಡರ್ ಕರೆದಿದ್ದೀವಿ. ಆದಷ್ಟು ಬೇಗ ಟೆಂಡರ್ ಫೈನಲೈಸ್ ಮಾಡಿ ಮತ್ತು ಹೊಸ ತಾಲೂಕುಗಳಾಗಿದೆ, ಸುಮಾರು 40 ಹೆಚ್ಚು ಕಡಿಮೆ ಎಕ್ಸ್ಟ್ರಾ ತಾಲೂಕು ಕೇಂದ್ರಗಳು ಕೂಡ ಸೇರಿಸ್ಕೊಂಡಿದ್ದೀವಿ. ಸೊ ಈಗ 170 ಚಿಲ್ಲರೆ ಇತ್ತು ಹಿಂದೆ ಡಯಾಲಿಸಿಸ್ ಕೇಂದ್ರಗಳು. ಅದನ್ನು ಸರಿಯಾದ ನಿರ್ವಹಣೆ ಮಾಡಿದಾಗ ಎಲ್ಲ ಕಡೆ ಹೊಸ ಮಿಷಿನ್ಗಳು ಹಾಕ್ಸ್ತಾ ಇದ್ದೀವಿ. ಮತ್ತು ಸಿಂಗಲ್ ಯೂಸ್ ಡಯಾಲೈಸರ್ ಅಂತ ಯೂಸ್ ಮಾಡ್ತೀವಿ. ಅದು ಏನಾಗುತ್ತೆ, ಅದು ಈ ಇನ್ಫೆಕ್ಷನ್ಸ್ಗೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅದೊಂದು ವ್ಯವಸ್ಥೆ. ಸೊ ಅದನ್ನು ಈ ಸಲ ಬದಲಾವಣೆ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಉಳಿದ 40 ಎಕ್ಸ್ಟ್ರಾ ಹೊಸ ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಶೀಘ್ರದಲ್ಲೇ ಈ ವರ್ಷದಲ್ಲಿ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ. ಎಸ್, ಇನ್ನು ಪಬ್ಲಿಕ್ ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಸರ್ಕಾರ. ಯಾಕಂದ್ರೆ ರೋಗ ಬಂದ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಆಬ್ವಿಯಸ್ಲಿ ತಗೊಳ್ಳೇಬೇಕು, ಬಟ್ ಬರ್ದೇ ಇರೋ ತರ ತಡೆಯೋದು ಹೇಗೆ? ಹೆಚ್ಚು ಈಗ ಜನ ತೀರ್ಕೊಳ್ತಾ ಇರತಕ್ಕಂಥದ್ದು ಈ ಅಸಾಂಕ್ರಾಮಿಕ ರೋಗಗಳಿಂದ. ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ಗಳು, ಸ್ಟ್ರೋಕ್ ಆಗ್ತದೆ, ಕಿಡ್ನಿ ಪ್ರಾಬ್ಲಮ್ಗಳು, ಇದರಿಂದನೇ ಹೆಚ್ಚು ಜನ ಇವತ್ತು ತೀರ್ಕೊಳ್ತಾ ಇರೋದು. ಮೊದಲೆಲ್ಲ ಜನ ಕಾಲೆರಾ
ಆಮೇಲೆ ಮೀಸಲ್ಸ್ ಅಥವಾ ಟೈಫಾಯ್ಡು, TB ಇದರಿಂದ ತೀರ್ಕೊಳ್ತಾ ಇದ್ರು. ಈಗ ಈ ಕಾಯಿಲೆಗಳು ಮತ್ತು ಈ ಕಾಯಿಲೆಗಳ ಜನರ ವಯಸ್ಸೇನಿದೆ ಕಮ್ಮಿ ವಯಸ್ಸಿಗೆ ಈ ಸಮಸ್ಯೆಗಳು ಈಗ ಎದ್ದು ಕಾಣ್ತಾ ಇದೆ. ನೀವು ಹೇಳ್ದಂಗೆ ಯಾಕೆ ಇದು ಮೂಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲು, ನಮ್ಮ ಆಹಾರ ಎಲ್ಲ ಈ ಪ್ರೊಸೆಸ್ಡ್ ಫುಡ್ ತಿಂತೀವಿ ಮತ್ತು ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಹೆಚ್ಚು ಸಕ್ಕರೆ, ಹೆಚ್ಚು ಉಪ್ಪು ಮತ್ತು ಬೇರೆ ಬೇರೆ ಎಲ್ಲ ಮಿಕ್ಸ್ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಅದು ಇವತ್ತು ಯಾರು ಅಂಥ ಆಹಾರ ಸ್ವೀಕಾರ ಮಾಡ್ತಾರೆ ಚಿಕ್ಕ ವಯಸ್ಸಿನಿಂದನೇ ಮಕ್ಕಳು ನೋಡಿ ಚಿಪ್ಸ್ ತಿನ್ನೋದು ಇದೇ ಅವ್ರ ಸ್ನ್ಯಾಕು, ಅದೇ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಬರೀ ಜಂಕ್ ಫುಡ್ ತಿನ್ನೋದೇ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಸೊ ನಾವು ಈ ಸಲ ಒಂದು ಪ್ರಪೋಸಲ್ ನಾವು ಮೂವ್ ಮಾಡಿದ್ದೀವಿ. ಎಜುಕೇಷನಲ್ಲೂ ಕೂಡ ಅವ್ರಿಗೆ ಒಂದು ಆರೋಗ್ಯದ ಬಗ್ಗೆ ಹೇಳ್ಕೊಡುವಂಥ ಒಂದು ಚಾಪ್ಟರ್ ಇರಬೇಕು, ಒಂದು ಆದ್ಯ ಇರಬೇಕು ಅಂತ ಒಂದು ಚಾಪ್ಟರ್ ಇರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಸ್ಕೂಲ್ಗಳಲ್ಲಿ ನಾವೊಂದು ರೆಡಿ ಮಾಡ್ತಾ ಇದ್ದೀವಿ ಏನು ಸ್ಟಡಿ ಮೆಟೀರಿಯಲ್ಲು. ಅದನ್ನು ಮುಂದೆ ಶಿಕ್ಷಣ ಸಚಿವರ ಜೊತೆ ಕೂಡ ಮಾತನಾಡ್ತೀನಿ, ಮಧು ಬಂಗಾರಪ್ಪ ಅವ್ರ ಜೊತೆ. ಮುಂದಿನ ಪಠ್ಯಪುಸ್ತಕದಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ನಲ್ಲಿ ಏನೇನು ಆಗ್ತದೆ, ನೀವು ಈ ಥರದ ಜೀವನ ಶೈಲಿ ಇದ್ದರೆ ನೀವು ಯಾವ ರೀತಿ ನಿಮಗೆ ತೊಂದರೆಗಳಾಗ್ತದೆ ಅಂತ ಅವ್ರಿಗೆ ಹೇಳ್ಕೊಡುವಂಥದ್ದು. ಮತ್ತು ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ನಾವೀಗ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ವಾಟ್ ನೆಕ್ಸ್ಟ್ ಸರ್? 100 days ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲಿ ಸೆಂಚುರಿ ಹೊಡೆದಿದ್ದೀರಾ. ಸೊ ಜನ ಕೂಡ ಖುಷಿಯಾಗಿದ್ದಾರೆ ಈ 100 ದಿನದ ಸರ್ಕಾರದ ಕಾರ್ಯಕ್ರಮದ ಬಗ್ಗೆ. ಸೊ ಮುಂದೆ ನೋಡಿ, ಜನರಿಗೆ ನಮಗೂ ಕೂಡ 100 ದಿವಸದಲ್ಲಿ ನಾವು ಕೆಲಸ ಮಾಡಿದ್ದೇವೆ, ತೃಪ್ತಿ ಇದೆ. ಆದರೆ ಇದನ್ನು ಕೂಡ ಪ್ರಾರಂಭ ಮಾಡಬೇಕಾಗಿರೋದು ಬಹಳಷ್ಟಿದೆ. ನಾವು ಅನೇಕ ವಿಚಾರಗಳನ್ನು ನಮ್ಮ ಜನರ ಮುಂದೆ ಹೇಳಿದ್ದೇವೆ, ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅದರಿಂದ ಒಳ್ಳೆಯ ಆಡಳಿತ ಕೊಟ್ಟು ಸರ್ಕಾರದ ಕಾರ್ಯಕ್ರಮಗಳು ಸಮರ್ಪಕವಾಗಿ ಅನುಷ್ಠಾನ ಮಾಡುವಂಥದ್ದು ಮಾಡಿ ನಿಜವಾದಂಥ ಜನರಿಗೆ ಪ್ರಯೋಜನ ಸಿಕ್ಕುವಂಥದ್ದು ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಕೈಗಾರಿಕಾ ಕ್ಷೇತ್ರ, ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಥ್ಯಾಂಕ್ ಯು ಸೋ ಮಚ್. ಸರ್ಕಾರದ 100 ದಿನದ ಸಾಧನೆ ಏನು, ಮುಂದೆ ಏನೆಲ್ಲ ಯೋಚನೆಗಳನ್ನು ಮಾಡಿದ್ದೀರಿ ಅನ್ನೋದರ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನ ಪೂರೈಸಿದ ಖುಷಿಯಲ್ಲಿದೆ. ಜನರಿಗೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸಿದಂತಹ ಖುಷಿಯಲ್ಲಿದೆ. ಜನ ಕೂಡ ಗ್ಯಾರಂಟಿಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ, ಖುಷಿ ಪಟ್ಟಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋ ನಿಟ್ಟಲ್ಲಿ ಸರ್ಕಾರ ಕೂಡ ಪ್ಲಾನ್ ಅನ್ನು ಹಾಕೊಂಡಿದೆ. ನೋಡೋಣ ಸರ್ಕಾರ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನ ರಾಜ್ಯದಲ್ಲಿ ತರುತ್ತೆ ಅನ್ನೋದನ್ನ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.